ಆಕಾಶವಾಣಿ ಮಂಗಳೂರು. ಯುವವಾಣಿ. ಯುವ ಕೇಳುಗರಿಗೆ ನಮಸ್ಕಾರ. ಇಂದಿನ ಯುವವಾಣಿಯಲ್ಲಿ ಯುವ ಉದ್ಯಮಿ ಶ್ರೀಕೃಷ್ಣ ಅವರೊಂದಿಗಿನ ಮಾತುಕತೆ ಕೇಳುವಿರಿ. ನಡೆಸಿಕೊಡುವವರು ಸಹನಾ ಅಕ್ಷಯ್. ಸೇ ನೋ ಟು ಪ್ಲಾಸ್ಟಿಕ್. ಈ ವಾಕ್ಯ ನಾವು ಅದೆಷ್ಟೋ ಸಲ ಕೇಳಿದ್ದೇವೆ. ಹಾಗಾದರೆ ಪ್ಲಾಸ್ಟಿಕ್ಗೆ ಇರುವ ಪರ್ಯಾಯವೇನು? ಬ್ಯಾಗ್ಗೆ ಹೇಳೋದಾದರೆ ಪೇಪರ್ ಬ್ಯಾಗ್, ಬಟ್ಟೆಯ ಬ್ಯಾಗ್ಗಳು, ಹೀಗೆ. ತಟ್ಟೆಗೆ ಹೇಳೋದಾದರೆ ಪೇಪರ್ ತಟ್ಟೆ, ಥರ್ಮಕೋಲ್ ತಟ್ಟೆ, ಹಳೆ ತಟ್ಟೆ, ಹೀಗೆ ಹಲವಾರು ಪರ್ಯಾಯಗಳು ಬಂದವು. ಇದರಲ್ಲಿ ರೈತನಿಗೆ ತನ್ನ ಜೀವನೋಪಾಯಕ್ಕೆ ಉಪಯುಕ್ತವಾದುದು ಹಾಳೆ. ಹೀಗಿರುವಾಗ ಹಾಳೆಯನ್ನು ಉಪಯೋಗಿಸಿಕೊಂಡು ನಾನಾ ರೀತಿಯ ಉತ್ಪನ್ನಗಳನ್ನು ತಯಾರಿಸಿಕೊಂಡು ಬರುತ್ತಿರುವಂತಹ ಮ್ಯಾಕ್ಸ್ ಗ್ರೀನ್ ಆಗ್ರೋ ಮಾಲಕರಾದ ಶ್ರೀಕೃಷ್ಣ ಅವರೊಂದಿಗೆ ಇವತ್ತಿನ ಮಾತುಕತೆ. ಬನ್ನಿ ಅವರನ್ನು ಮಾತನಾಡಿಸೋಣ. ನಮಸ್ತೆ. ನಮಸ್ತೆ. ನಾನು ಆಗಲೇ ಹೇಳಿದ ಹಾಗೆ ಮ್ಯಾಕ್ಸ್ ಗ್ರೀನ್ ಆಗ್ರೋ ಅಂತ ಹೇಳಿ ಇದರ ಅರ್ಥ ಹಾಗೂ ಈ ಕಂಪನಿ ಶುರು ಮಾಡಬೇಕು ಅನ್ನೋ ತಮ್ಮ ಒಂದು ಆಲೋಚನೆ ಹೇಗೆ ಶುರು ಆಯಿತು? ಮೊದಲನೇದಾಗಿ ಮ್ಯಾಕ್ಸ್ ಗ್ರೀನ್ ಅಂತ ಹೇಳಿದ್ರೆ ಪ್ರಕೃತಿಗೆ ಒಂದು ಸಂಬಂಧಪಟ್ಟಂತಹ ವಿಷಯ. ಹಾಗೆ ನಮ್ಮ ಸಂಸ್ಥೆಯಲ್ಲಿ ತಯಾರಾಗುವ ಉತ್ಪನ್ನಗಳೆಲ್ಲವೂ ಕೂಡ ಹಾಗೂ ಅದು ಉತ್ಪಾದಿಸುವ ರೀತಿ ಪ್ರಕೃತಿಗೆ ಅನುಯೋಜ್ಯವಾಗಿಯೇ ಇರುವಂತಹ ಒಂದು ಉತ್ಪನ್ನಗಳು. ಅದು 100% ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ವಿದ್ಯುತ್ ಬಳಕೆ ಬೇಕಾಗ್ತದೆ. ವಿದ್ಯುತ್ ಅಂತೇಳಿದ್ರೆ ಅದು ಎಕೋ ಫ್ರೆಂಡ್ಲಿ ಅಲ್ಲ, ನಿಮಗೆ ಗೊತ್ತುಂಟು ಅದರ ತಯಾರಿಸುವ ವಿಧಾನಗಳು. ಆದರೆ ಹಾಗೆ ಎಷ್ಟಾಗ್ತದೆ ಅಷ್ಟು ನಾವು ಅದನ್ನು ಎಕೋ ಫ್ರೆಂಡ್ಲಿ ವೇಯಲ್ಲಿ ನಾವು ತಯಾರಿಸುವ, ಎಕೋ ಫ್ರೆಂಡ್ಲಿ ಪ್ರೊಡಕ್ಷನ್ ತಯಾರಿಸುವ ಅಂತ ಹೇಳಿ ಉದ್ದೇಶದಿಂದ ಮ್ಯಾಕ್ಸ್ ಗ್ರೀನ್ ಅಂತೇಳಿ. ಆಗ್ರೋ ಅಂತ ಹೇಳಿದ್ರೆ ಅದೇ ಹೆಚ್ಚಾಗಿ ನಮ್ಮದು ಆಗ್ರೋ ಬೇಸ್ಡ್ ಪ್ರಾಡಕ್ಟ್ಗಳೇ ನಾವು ಮಾಡುವ ಕಾರಣ ಅದಕ್ಕೆ ಆಗ್ರೋ ಅಂತೇಳಿ. ಕೃಷಿ ಈಗ ನಮ್ಮ ರಾ ಮೆಟೀರಿಯಲ್ ಹೆಚ್ಚಿದ್ದು ಸಹ ಕೃಷಿಯಿಂದಲೇ ಬರುವಂತದ್ದು, ಆಗ್ರೋ ವೇಸ್ಟ್ ಎಸ್ಪೆಷಲಿ. ಶುರು ಮಾಡಿದ್ದು ನಾವು 2015ರಲ್ಲಿ. ಹಾಗೆ ನಾನು ಇಂಜಿನಿಯರಿಂಗ್ ಮುಗಿಸಿ ಊರಿಗೆ ಬಂದು ಇನ್ನು ಊರಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಹೇಳುವಾಗ ನಮ್ಮ ಸುತ್ತಮುತ್ತ ರಾ ಮೆಟೀರಿಯಲ್ ಏನೆಲ್ಲ ಸಿಗ್ತದೆ ಅಂತ ಹೇಳಿ ನೋಡಿ, ಮಾರ್ಕೆಟ್ ಅಲ್ಲಿ ಯಾವುದಕ್ಕೆ ಡಿಮಾಂಡ್ ಉಂಟು ಅಂತ ಹೇಳಿ ನೋಡಿದಾಗ ಮತ್ತೆ ಇದಕ್ಕೆ ಹಾಳೆ ಉತ್ಪನ್ನಗಳಿಗೆ ಒಳ್ಳೆ ಡಿಮಾಂಡ್ ಉಂಟು ಅಂತ ಹೇಳಿ ಗೊತ್ತಾಯ್ತು ನಂಗೆ. ಮತ್ತೆ ಅದಕ್ಕೆ ಯಾವಾಗಲೂ ಡಿಮಾಂಡ್ ಕಮ್ಮಿ ಆಗ್ಲಿಕ್ಕಿಲ್ಲ, ಯಾಕಂದ್ರೆ ಅದು ಯೂಸ್ ಅಂಡ್ ಥ್ರೋ ಐಟಮ್. ಮತ್ತೆ ಪ್ರತಿಯೊಂದು ಫಂಕ್ಷನ್ ಆದ್ರೂ ಕೂಡ ಅಲ್ಲಿ ಏನೇ ಒಂದು ಈವೆಂಟ್ ಆದ್ರೂ ಅಲ್ಲಿ ಒಂದು ಊಟ ತಿಂಡಿಯ ವಿಚಾರ ಇದ್ದೇ ಇರ್ತದೆ, ಅದಕ್ಕೆ ಪ್ಲೇಟ್ ಬೇಕೇ ಬೇಕು. ಹಾಗೆ ಇನ್ನು ಬರುವ ದಿವಸಗಳಲ್ಲಿ ನೀರಿನ ಅಭಾವ ಉಂಟಾಗ್ತದೆ, ಕಾರ್ಮಿಕರ ಕೊರತೆ ಉಂಟಾಗ್ತದೆ, ಕೂಲಿಯವರ ಕೊರತೆ ಉಂಟಾಗ್ತದೆ. ಹಾಗಿರುವಾಗ ಈ ದೊಡ್ಡ ದೊಡ್ಡ ಗ್ಯಾದರಿಂಗ್ ಗಳಲ್ಲೆಲ್ಲ ಸ್ಟೀಲ್ ಪ್ಲೇಟ್ ಪ್ರಾಕ್ಟಿಕಲ್ ಅಲ್ಲ, ತೊಳಿಲಿಕ್ಕೆ ಆಗಿರ್ಬೋದು ಇದಕ್ಕೆಲ್ಲ. ಹಾಗೆ ನೋಡುವಾಗ ನಮಗೆ ಹಾಳೆ ಉತ್ಪನ್ನಕ್ಕೆ ಯಾವಾಗ್ಲೂ ಡಿಮಾಂಡ್ ಇರ್ಬೋದು ಅಂತೇಳಿ ನನಗೆ ಅನಿಸಿತ್ತು. ಹಾಗೆ ಈಗ ಹೆಚ್ಚು ಕಮ್ಮಿ 10 ವರ್ಷದ ಎಕ್ಸ್ಪೀರಿಯನ್ಸ್ ಅಲ್ಲಿ ಆವತ್ತಿನ ಯೋಚನೆ ಸರಿ ಇದೆ ಅಂತೇಳಿ ಅನಿಸಿದೆ ನಂಗೆ. ಖಂಡಿತ ತಾವು ಹೇಳಿದ ಹಾಗೆ ಒಂದು ಇಂಡಸ್ಟ್ರಿ ಅಥವಾ ಒಂದು ಕಂಪನಿ ಅಂತ ಹೇಳೋದಾದ್ರೆ ಒಂದು ತೋಟದಿಂದ ಪ್ರತಿಯೊಂದು ದಿನವೂ ನಾವು ಹಾಳೆಯನ್ನು ಸೋರ್ಸ್ ಮಾಡೋದಕ್ಕೆ ತುಂಬಾ ಕಷ್ಟ. ಹೀಗಿರುವಾಗ ತಾವು ತಮ್ಮ ಹಾಳೆ ವಿಚಾರಕ್ಕೆ ಬರೋದಾದ್ರೆ ತಾವು ಹೇಗೆ ಈ ಹಾಳೆಯನ್ನ ಸೋರ್ಸ್ ಮಾಡ್ಕೊಳ್ತೀರಾ? ಈಗ ನಮ್ದು ದಕ್ಷಿಣ ಕನ್ನಡದಲ್ಲಿ ಇರುವಂತದ್ದು. ಇಲ್ಲಿ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ಕೃಷಿಕ ಈಗ ಕೆಲಸದವರ ಹತ್ರ ಮಾಡಿಸುದಿಲ್ಲ. ಈಗ ಉದಾಹರಣೆಗೆ ಹೇಳಿದ್ರೆ ಚಿಕ್ಕ ಚಿಕ್ಕ ಪ್ಲಾಂಟೇಶನ್ ಇರುವವರು, ಉದಾಹರಣೆಗೆ ಒಂದು 2 ಎಕರೆ 3 ಎಕರೆ ಇಷ್ಟು 1,000-2,000 ಒಳಗೆ, ಎಕರೆ ಲೆಕ್ಕ ಅಂತಲ್ಲ, ಅಷ್ಟು ಅಡಿಕೆ ಸಸಿ ಇರುವವರು ಏನ್ ಮಾಡ್ತಾರೆ, ಅವರು ಡೈಲಿ ತೋಟ ಕವರ್ ಮಾಡ್ಲಿಕ್ಕೆ ಆಗ್ತದೆ ಅವರಿಗೆ. ಅವರೇ ಹೋಗಿ ಕಡ್ದು, ತೋಟದ ಓನರೇ ಅವರೇ ಹೋಗಿ ಕಡ್ದು ತಂದು ಅದನ್ನು ಒಣಗಿಸಿ 25-25 ಬಂಡಲ್ ಮಾಡಿ ಕಟ್ಟಿರ್ತಾರೆ. ನಾವು ಸಾಧಾರಣ ನಮ್ದೊಂದು ಲೈನ್ ಅಂತ ಇರ್ತದೆ. ಈಗ ಉದಾಹರಣೆಗೆ ಹೇಳಿದ್ರೆ ಒಂದು ಏರಿಯಾ, ಆ ಏರಿಯಾದಲ್ಲಿ ಒಂದಿಷ್ಟು ಮನೆ ನಿಂತ ದಿವಸ ಕವರ್ ಮಾಡುದು ಅಂತೇಳಿ ನಮ್ದು 2-3 ಗಾಡಿಗಳುಂಟು ಪಿಕಪ್. ಹಾಗೆ ನಾವು ಅದರಲ್ಲೂ ಕಳಿಸ್ತೇವೆ. ಇವತ್ತೊಂದು ಏರಿಯಾಕ್ಕೆ ಹೋದ್ರೆ ಒಂದು 10-15 ದಿವಸ ಬಿಟ್ಟು ಆ ಏರಿಯಾಕ್ಕೆ ನಮ್ಮ ಗಾಡಿ ಡೈಲಿ ರನ್ನಿಂಗ್ ಇರುತ್ತೆ ಸೀಸನ್ ಅಲ್ಲಿ. ಬಟ್ ಆ ಒಂದೊಂದು ಪರ್ಟಿಕ್ಯುಲರ್ ಪ್ಲಾಂಟೇಶನ್ ಗೆ ಒಂದು 15 ದಿವಸಕ್ಕೊಮ್ಮೆ 20 ದಿವಸಕ್ಕೊಮ್ಮೆ ರೊಟೇಷನ್ ಅಲ್ಲಿ ಬರ್ತದೆ. ಆಗ ಅವರಿಗೆ ಒಂದು 250-300 ಹಾಳೆ, ಈಗ ಒಂದು 1,500 ಅಡಿಕೆ ಮರ ಇದ್ದವನಿಗೆ ಅವನಿಗೆ ಒಂದು 500 ಹಾಳೆ ರೆಡಿಯಾಗಿರ್ತದೆ. ಆ ಗ್ಯಾಪ್ ಅಲ್ಲಿ ಅದನ್ನು ನಾವು ತಕೊಂಡು ಬರುವಂತದ್ದು. ಮತ್ತೆ ಶಿವಮೊಗ್ಗ ಸೈಡ್ ಆ ಕಡೆ ಎಲ್ಲ ಹೇಗೆ ಉಂಟು ಅಂತ ಹೇಳಿದ್ರೆ, ಅಲ್ಲಿ ನಮಗೆ ಸ್ವಲ್ಪ ತುಮಕೂರು ರೀಜನ್ ಅಲ್ಲಿ ಇಲ್ಲೆಲ್ಲ ಹೇಗೆ ಅಂತ ನಮಗೆ ಬಯಲು ಇರ್ತದೆ. ಅಲ್ಲಿಗೆ ಶಿವಮೊಗ್ಗ ಮಲೆನಾಡು ಕೂಡ ತೋಟ ಎಲ್ಲ ಲೆವೆಲ್ ಇರ್ತದೆ. ಮತ್ತೆ ತೋಟ ಒಂದೇ ಕಡೆ ಇರ್ತದೆ, ಅಲ್ಲಿ ಹೆಚ್ಚಿನವರದ್ದು ಮನೆ ಒಂದೇ ಕಡೆ, ತೋಟ ಒಂದೇ ಕಡೆ. ನಮ್ಮ ದಕ್ಷಿಣ ಕನ್ನಡದಲ್ಲಿ ಹಾಗಲ್ಲ, ನನ್ನ ತೋಟ ನನ್ನ ಬೌಂಡ್ರಿ, ನಂತರ ಇನ್ನೊಬ್ಬಂದು ಬರುದು. ಹಾಗೆ ಇಲ್ಲಿ ಡೈಲಿ ಕಲೆಕ್ಷನ್ಗೆ ನಮಗೆ ಕಷ್ಟ ಆಗುವಂತದ್ದು. ಈಗ ಅವರಿಗಾದ್ರೆ ಹೇಗೆ ಅಂತಾರೆ, ಗಾಡಿ ಮತ್ತೊಂದು 4 ಜನ ಹೋದ್ರೆ ಒಂದು 30-40 ಎಕರೆಯನ್ನು ಮಧ್ಯಾಹ್ನದೊಳಗೆ ಕವರ್ ಮಾಡ್ಲಿಕ್ಕೆ ಆಗ್ತದೆ, ಗೊತ್ತಾಯ್ತಾ, ಎಲ್ಲರದ್ದು ಒಟ್ಟೊಟ್ಟಿಗೆ ಇರುವ ಕಾರಣ. ಹಾಗೆ ಅಲ್ಲಿ ಏನು ಅಂತೇಳಿ ಅದಕ್ಕೆ ಏಜೆಂಟ್ಗಳಿದ್ದಾರೆ, ನಮ್ಮಲ್ಲಿ ಸಹ ಏಜೆಂಟ್ಗಳಿದ್ದಾರೆ. ಈಗ ಕೆಲವು ಕಮಿಷನ್ ಬೇಸ್ ಅಲ್ಲಿ ವರ್ಕ್ ಮಾಡುವವರು ಇದ್ದಾರೆ, ಅವರ ಹಾಳೆಯನ್ನು ಕಲೆಕ್ಟ್ ಮಾಡಿ ಯಾರಿಗೆ ಬೇಕು ಅವರಿಗೆ ಎತ್ತಿಸುವ ವ್ಯವಸ್ಥೆಯವರು ಇದ್ದಾರೆ. ಖಂಡಿತ ಪ್ರತಿಯೊಂದು ವಸ್ತುಗಳನ್ನು ತಯಾರಿಸುವುದಕ್ಕೆ ನಮಗೆ ನಾವು ಕೊಡುವ ಕ್ವಾಲಿಟಿ ಮುಖ್ಯ ಆಗ್ತದೆ. ಹೀಗಿರುವಾಗ ತಾವು ಈ ಹಾಳೆಗಳನ್ನು ಸಂಗ್ರಹಿಸುವಾಗ ತಾವು ಯಾವ ರೀತಿಯ ಹಾಳೆ ತಮಗೆ ದೊರಕಬೇಕು ಅಂತ ಹೇಳುವ ಒಂದು ಆಲೋಚನೆಯನ್ನ ಇಟ್ಕೊಂಡಿರ್ತೀರಿ? ಅಂದ್ರೆ ಅದರ ಕ್ವಾಲಿಟಿ ಆಗ್ಲಿ. ಇದರಲ್ಲಿ 2-3 ವಿಷಯ ಉಂಟು.
ಇದಕ್ಕೆ ಉತ್ತರ ಹೇಳ್ಬೇಕಾದ್ರೆ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಈಗ ನಾನು 2015ರಲ್ಲಿ ನಮ್ಮ ಭಾಗದಲ್ಲಿ ಸ್ಟಾರ್ಟ್ ಮಾಡಬೇಕಾದ್ರೆ ಅಷ್ಟಾಗಿ ಇಂಡಸ್ಟ್ರಿಗಳು ಇರಲಿಲ್ಲ. ಈಗ ಅಲ್ಲಿ ಚಿಕ್ಕ ಪುಟ್ಟ ಫ್ಯಾಕ್ಟ್ರಿಗಳು ಬಂದಿದೆ. ಅವರು ಏನ್ ಮಾಡ್ತಾರೆ, ಈ ಹೊಸತ್ತು ಸ್ಟಾರ್ಟ್ ಮಾಡುವವರು ಎಂತ ಮಾಡ್ತಾರೆ ಅಂದ್ರೆ ಜಾಸ್ತಿ ರಿಸರ್ಚ್ ಮಾಡೋದಿಲ್ಲ. ಹಾಳೆ ಎಷ್ಟು ಸಹ ಸಿಗ್ತದೆ, ಇನ್ನೀಗ 100 ಫ್ಯಾಕ್ಟ್ರಿ ನನ್ನ ಫ್ಯಾಕ್ಟ್ರಿಯ ಪಕ್ಕದಲ್ಲೇ ಬಂದರೂ ಕೂಡ ಸಮಸ್ಯೆ ಇಲ್ಲ. ಆದ್ರೆ ಎಂತ ಮಾಡ್ತಾರೆ, ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ರೆಡಿ ಇಲ್ಲ. ಈಗ ನಾವು ಫಸ್ಟ್ ಹಾಳೆ ಕಲೆಕ್ಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುವಾಗ ತೋಟದವರಿಗೆ ಹೋಗಿ ಅದನ್ನು ಕಟ್ಟುವ ವಿಧಾನ ಕೂಡ ನಾವು ಅವರಿಗೆ ಲೈವ್ ಆಗಿ ತೋರಿಸಿ, ಈಗ ಯಾಕೆ ಅಂತ ಹೇಳಿದ್ರೆ ಒಂದು ಗಾಡಿಯಲ್ಲಿ ಅದನ್ನು ಲೋಡ್ ಮಾಡಿ ತರಬೇಕು ಅಂತ ಹೇಳುವಂತ TDS ಟಾಸ್ಕ್. ಅದು ಹಾಳೆ ಅಂತ ಹೇಳಿದ್ರೆ ಈಗ ನಮಗೆ ಒಂದು ಸಿಮೆಂಟಿನ ಗೋಣಿಯನ್ನು ಲೋಡ್ ಮಾಡಿದಾಗ ಲೋಡ್ ಮಾಡ್ಲಿಕ್ಕೆ ಆಗುದಿಲ್ಲ, ಜಾಸ್ತಿ ಅದಕ್ಕೆ ಬಳ್ಳಿ ಹಾಕಿ ಕಟ್ಲಿಕ್ಕೂ ಆಗುದಿಲ್ಲ, ಹೊಡಿತದೆ. ಅದು ಬೆಳಿಗ್ಗಿನ ಟೈಮ್ ಅಲ್ಲಿ ಆಗ್ಬೇಕು, ಬಿಸಿಲು ಜೋರಾಗೋದಕ್ಕಿಂತ ಮುಂಚೆ ಅದರ ಕೆಲಸ ಆಗ್ಬೇಕು, ಒದ್ದೆ ಮಾಡಿ ತರ್ಲಿಕ್ಕೆ ಆಗುದಿಲ್ಲ. ಹೀಗೆಲ್ಲ ತುಂಬಾ ಅದರ ಹಿಂದೆ ಅದಕ್ಕೆ ಅದರ ಕೆಲಸ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಎಂತ ಮಾಡ್ತಾರೆ, ಈಗ ನಾನು ಒಂದು ಕಡೆ ಹೋಗಿ ಸೆಟ್ ಮಾಡಿದ್ದೇನೆ ಅಂತ ಹೇಳಿದ್ರೆ ಅಲ್ಲಿಗೆ ಹೋಗಿ ಒಂದು 10 ವಯಸ್ಸು 20 ವಯಸ್ಸು ಜಾಸ್ತಿ ಕೊಡುದು, ಅದನ್ನೇ ತಕೊಂಡು ಬರುವಂತ ಕೆಲಸ ಮಾಡ್ತಾರೆ. ಹೀಗೆ ಮಾಡಿ ಅಕ್ಕರಿಗೆ ಎಂತಾಗಿದೆ, ಈಗ ಕೃಷಿಕರು ಇದನ್ನು ಯಾರು ಸಪ್ಲೈ ಮಾಡ್ತಾರೆ ಅವರು ಇದ್ರೆ ಯಾವುದೇ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ತಿಲ್ಲ. ಯಾಕಂದ್ರೆ ಇಲ್ಲದ್ರೆ ಇನ್ನೊಬ್ಬ ತಕೊಂಡು ಹೋಗ್ತಾನೆ ಅಂತ ಹೇಳೋದು ಅವರಿಗೆ ಆಗಿದೆ. ಹಾಗಾಗಿ ಮ್ಯಾನುಫ್ಯಾಕ್ಚರರಿಗೆ ಕ್ವಾಲಿಟಿಯಲ್ಲಿ ಯಾವುದೇ ಒಂದು ಕಂಟ್ರೋಲ್ ಇಲ್ಲದ ಹಾಗೆ ಅದಕ್ಕೆ ಈಗ ಎಂತ ಮಾಡ್ತಾ ಇದ್ದೇವೆ ನಾವು ಅಂತ ಹೇಳಿದ್ರೆ, ಈಗ ಒಂದು ಹಾಳೆಯಲ್ಲಿ ಎಲ್ಲ ಪೋರ್ಷನ್ಸ್ ಹಾಳೆ ಇರುವುದಿಲ್ಲ. ಒಳ್ಳೆ ಪೋರ್ಷನ್ ಅನ್ನು ಒಳ್ಳೆ ಕ್ವಾಲಿಟಿಗೆ, ಒಳ್ಳೆದಿಲ್ಲದ ಪೋರ್ಷನ್ ಅನ್ನು ಸೆಕೆಂಡ್ ಕ್ವಾಲಿಟಿ, ಥರ್ಡ್ ಕ್ವಾಲಿಟಿ ಅಂತೇಳಿ ಈಗ ಎರಡು ಕ್ವಾಲಿಟಿ. ಈಗ ನಿಜವಾಗಿ ಹೇಳ್ಬೇಕಂದ್ರೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂತ ಹೇಳುವಂಥದ್ದು ಭಾರತದ ಮಾರುಕಟ್ಟೆಗೆ ಸಿಗುದೇ ಇಲ್ಲ, ಅದು ವಿದೇಶಕ್ಕೆ ಮಾತ್ರ ಹೋಗ್ತದೆ. ಭಾರತದವರು ಕೂಡ ವಿದೇಶಿಯರಾಗೆ ಮನುಷ್ಯರು, ಅವರಿಗೂ ಕೂಡ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ಊಟ ಮಾಡಬೇಕು ಅಂತ ಹೇಳೋದು ನಮ್ಮ ಆಸೆ. ಅದಕ್ಕೋಸ್ಕರ ನಾವೆಂತ ಮಾಡ್ತಿದ್ದೇವೆ ಅಂತ ಹಾಳೆಯಲ್ಲಿ ನಮಗೆ ಕ್ವಾಲಿಟಿ ಕಂಟ್ರೋಲ್ ಇಲ್ಲ, ಪ್ರಾಡಕ್ಟ್ ಅಲ್ಲಿ ನಾವು ಕ್ವಾಲಿಟಿ ಕಂಟ್ರೋಲ್ ಮಾಡ್ತಾ ಇದ್ದೇವೆ. ಈಗ 2-3 ಕ್ವಾಲಿಟಿ ಮಾಡಿ ಅದಕ್ಕೆ ಪ್ರೀಮಿಯಂ ಕ್ಯಾಟಗರಿ ಅಂತೇಳಿ ಮಾಡಿದ್ದೇವೆ. ರೇಟ್ ಅದಕ್ಕೆ ಬೇರೆ ಬೇರೆ ಇರ್ತದೆ. ಹಾಗೆ ಯಾರು ಪ್ರೀಮಿಯಂ ಅನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರಿಗೆ ಪ್ರೀಮಿಯಂ ಸಿಗ್ತದೆ. ತಾವು ಯಾವ ರೀತಿಯ ಉತ್ಪನ್ನಗಳನ್ನೆಲ್ಲ ತಯಾರಿಸ್ತೀರಾ? ನಮ್ದು ಮೇಜರ್ ಆಗಿ ಪ್ರೊಡಕ್ಷನ್ ಇರುವಂತದ್ದು ಹಾಳೆ ತಟ್ಟೆ ತಯಾರಿಸುವ ಯಂತ್ರಗಳು, ಹೈಡ್ರಾಲಿಕ್ ಪ್ರೆಸ್ಸಿಂಗ್ ಮಿಷಿನ್ಗಳು, ಪೇಪರ್ ಪ್ಲೇಟಿನ ಮಿಷಿನ್ಗಳು, ಮತ್ತೆ ಕೆಲವು ಪ್ಯಾಕಿಂಗ್ ಮಿಷಿನ್ಗಳು. ಈಗ ಏನೋ ಒಂದು ಐಟಮ್ ಇದ್ರೆ ಅದನ್ನು ನಾವು ಪಾರ್ಸೆಲ್ ಮಾಡಬೇಕಾದ್ರೆ ಸ್ಟ್ರೆಚ್ ರ್ಯಾಪಿಂಗ್ ಅಂತೇಳಿ ಮಾಡ್ತೇವೆ. ಆ ಸ್ಟ್ರೆಚ್ ರ್ಯಾಪ್ ಅನ್ನು ಮ್ಯಾನುವಲ್ ಆಗಿ ಮಾಡುವಂಥದ್ದು ತುಂಬಾ ಕಷ್ಟದ ಕೆಲಸ. ಅದಕ್ಕೆಲ್ಲ ನಾವು ಎಂತ ಮಾಡಿದ್ದೇವೆ ಅಂತ ಯಂತ್ರಗಳನ್ನು ನಾವೇ ಅದಕ್ಕೆ ಡೆವಲಪ್ ಮಾಡಿದ್ದೇವೆ ನಮ್ಮದೇ ಡಿಸೈನ್ ಅಲ್ಲಿ. ಅದು ಈಗ ಒಳ್ಳೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಮೂವ್ಮೆಂಟ್ ಅಲ್ಲಿ ಉಂಟು. ಅದಲ್ಲದೆ ಈ ಹಾಳೆಯ ಉತ್ಪನ್ನಗಳು, ಹಾಳೆಯದ್ದು ಸ್ಟಾರ್ಟ್ ಮಾಡಿದ್ ನಾವು ಮೇನ್ ಆಗಿ ಹಾಳೆಯದ್ದೇ. ಅದು ನಾವು ಅದನ್ನು ಇಟ್ಟುಕೊಂಡು ಈಗ ಅದರ ಯಂತ್ರಗಳ ತಯಾರಿಕೆಗೆ, ಅದರ ಯಂತ್ರ ಯಾಕೆ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಇರುವ ಯಂತ್ರಗಳಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ. ಈಗ ಅಗೇನ್ ಪ್ರೈಸ್ ವಾರಿಂದಾಗಿ ಕಂಡಪಟ್ಟೆ ಸಮಸ್ಯೆಗಳಿದೆ. ಅದಕ್ಕೋಸ್ಕರ ಆ ಸಮಸ್ಯೆ ಯಾವುದು ಬಾರದಾಗೆ ಹೈಲಿ ಎಂಜಿನಿಯರ್ಡ್ ಮೆಷಿನ್ ನಮ್ಮದು, ಸೆನ್ಸರ್ಗಳನ್ನು ಉಪಯೋಗಿಸಿ ಮತ್ತೆ ಹೈಡ್ರಾಲಿಕ್ ಅದರ ಸಿಸ್ಟಮ್ನದ್ದು ಎಲ್ಲ ಒಳ್ಳೆ ಬ್ರಾಂಡೆಡ್ ಐಟಮ್ಸ್ ಅನ್ನು ಉಪಯೋಗಿಸಿ ನಾವು ಮೆಷಿನ್ ಅನ್ನು ತಯಾರಿಸುವಂಥದ್ದು. ಒಬ್ಬ ಫ್ಯಾಕ್ಟ್ರಿ ಹೊಸದಾಗಿ ಸ್ಟಾರ್ಟ್ ಮಾಡಿದ ಅಂತ ಹೇಳಿದ್ರೆ ಅವನಿಗೆ ಮಾರ್ಕೆಟಿಂಗಿನ ಬಗ್ಗೆ ಮಾತ್ರ ಅವ ತಲೆ ಕೆಡಿಸಿಕೊಳ್ಬೇಕು, ಪ್ರೊಡಕ್ಷನ್ ಬಗ್ಗೆ ತಲೆ ಕೆಡಿಸಿಕೊಳ್ಬಾರ್ದು ಅಂತ ಹೇಳುದು ನಮ್ಮ ಗೋಲ್. ಅದಕ್ಕೆ ಪೂರಕವಾದ ಯಂತ್ರಗಳು ಮತ್ತೆ ಈ ತಟ್ಟೆ ತಯಾರಿಕೆ ಆದಕ್ಕೆ ಪ್ಯಾಕಿಂಗಿಗೆ ಬೇಕಾದಂತ ಮೆಷಿನ್ಗಳು. ಅಡಿಕೆ ಹಾಳೆಯಲ್ಲಿಯೇ ನಮ್ದು ಸಾಧಾರಣ ಒಂದು 60 ಡಿಸೈನ್ ಉಂಟು, ಬೇರೆ ಬೇರೆ ಕಾನ್ಸೆಪ್ಟ್ ಒಂದೇ, ಹೀಟ್ ಪ್ರೆಸ್ಸಿಂಗ್ ಅಲ್ಲಿ ಆಗುವಂತದ್ದು. ಈಗ ಯಾವ ಡಿಸೈನ್ ಅಲ್ಲಿ ಸಹ ಮಾಡೋದು, ಅದ್ರಲ್ಲಿ ಹೇಳಿಕೊಳ್ಳಿಕ್ಕೆ ಏನಿಲ್ಲ. ಅದರಲ್ಲಿ ನಮ್ದು 2-3 ಪ್ಯಾಕೇಜಿಂಗಿಗೆ, ಈಗ ಹರ್ಬಲ್ ಸೋಪ್ಗಳಿಗೆ ಪ್ಯಾಕಿಂಗ್ ಕೇಸ್ ನಾವು ಮಾಡಿದ್ದೇವೆ. ಮತ್ತೆ ರಿಟರ್ನ್ ಗಿಫ್ಟ್ಗಳಿಗೆ, ಈಗ ಒಂದು ಮದುವೆಯಲ್ಲಿ ರಿಟರ್ನ್ ಒಂದು ಸಾಧಾರಣವಾಗಿ ನಿಮಗೆ ಗೊತ್ತಿರೋ ಒಂದು 500ರಿಂದ 1000 ಮೀಡಿಯಂ ರೇಂಜಿನ ಮದುವೆಯಲ್ಲಿ ಜನ ಸೇರ್ತಾರೆ. ಅಲ್ಲಿ ರಿಟರ್ನ್ ಗಿಫ್ಟ್ ಅಂತ ಹೇಳಿ ಸ್ವೀಟ್ಗಳನ್ನೆಲ್ಲ ಪ್ಲಾಸ್ಟಿಕ್ ಕಂಟೈನರ್ ಅಲ್ಲಿ ಹಾಕುವಂಥದ್ದು. ನಾವು ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಹಾಳೆಯದ್ದೇ ಒಂದು ಬಾಕ್ಸ್ ಮಾಡಿದ್ದೇವೆ. ಹಾಳೆಯ ಬಾಕ್ಸ್ ಅಲ್ಲಿ ನಿಮಗೆ ಸ್ವೀಟ್ಸ್, ಡ್ರೈ ಫ್ರೂಟ್ಸ್ ಇಂಥದನ್ನೆಲ್ಲ ಹಾಕುವುದು. ಪ್ಲಸ್ ಅದಕ್ಕೆ ನಾವು ಪ್ರಿಂಟಿಂಗ್ ಸಹ ಮಾಡಿ ಕೊಡ್ತೇವೆ. ಯಾವ ರೀತಿ ಅಂತ ಈಗ ಮದುಮಗ ಮತ್ತು ಬ್ರೈಡ್ ಇರ್ತದಲ್ಲ ಅವರ ಫೋಟೋ ಅದರಲ್ಲಿ ಬೇಕು ಅಂತಿದ್ದವರಿಗೆ, ಮತ್ತೆ ಅವರದ್ದೊಂದು ಥ್ಯಾಂಕ್ಸ್ ಕಾರ್ಡಿನ ಹಾಗೆ ಅದರಲ್ಲಿ ಅದನ್ನು ಜೂಟಿನ ಬಳ್ಳಿಯಲ್ಲಿ ಕಟ್ಟಿ, ಅದು ಕೂಡ ಒಂದು ಎಕೋ ಫ್ರೆಂಡ್ಲಿ. ಪ್ರಿಂಟಿಂಗ್ ಅಲ್ಲಿ ಕೂಡ ಲ್ಯಾಮಿನೇಷನ್ ಮಾಡೋದಿಲ್ಲ. ಕಸ್ಟಮರ್ ಒಂದು ಸ್ವಲ್ಪ ಜಾಸ್ತಿ ಪೇ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಅದಕ್ಕೆ ಟ್ಯಾಗ್ ಕೂಡ ಹಾಳೆಯಲ್ಲೇ ಮಾಡ್ತೇವೆ. ಅದಕ್ಕೆ ಸ್ಕ್ರೀನ್ ಪ್ರಿಂಟಿಂಗ್ ಮಾಡಿ ಅದು ವ್ಯವಸ್ಥೆ ಉಂಟು. ಹಾಗೆ ಆಗ ಅಲ್ಲಿಗೊಂದು ಮದುವೆಯಲ್ಲಿ ಒಂದು 500-600 ಪ್ಲಾಸ್ಟಿಕ್ ಕಂಟೈನರ್ ಸೇವ್ ಆಯ್ತು ಅಂತ ಹೇಳಿದ್ರೆ ಸಾಧ್ಯವೇ ಇಲ್ಲ ಪ್ಲಾಸ್ಟಿಕ್ ಅನ್ನು ನಿರ್ಮೂಲನೆ ಮಾಡ್ಲಿಕ್ಕೆ. ಅದನ್ನು ಆದಷ್ಟು ಕಮ್ಮಿ ಮಾಡುವ ಅಂತ ಹೇಳುದು ನಮ್ಮ ಗೋಲ್. ತಾವದೇ ಹೇಳಿದ್ರೆ ಈ ರೀತಿಯ ಉತ್ಪನ್ನಗಳು ಇರುವಾಗ, ಹಾಗೂ ಅದೇ ಇವಾಗ ಮೆಷಿನ್ಸ್ ಅಂತ ಹೇಳಿದ್ರೆ ಖಂಡಿತ ಒಬ್ಬನಿಂದಲೇ ಇದು ಸಾಧ್ಯ ಇಲ್ಲ. ಹೀಗಿರುವಾಗ ತಮ್ಮ ಟೀಮ್, ಎಷ್ಟು ಜನರ ಟೀಮ್? ನಮ್ದು ಈಗ ಪ್ಲೇಟ್ ಮತ್ತೆ ಇನ್ನಿತರ ಹಾಳೆ ಉತ್ಪನ್ನಗಳ ತಯಾರಿಕೆಗೆ 8 ಜನ ಪ್ರೆಸ್ಸಿಂಗ್ ಇದ್ದಾರೆ. ಈಗ ಮೆಷಿನ್ ಆಪರೇಟರ್ಸ್. ಮತ್ತೆ ಮುಂಚೆ ಒಂದು 25 ಜನ ಇದ್ರು. ಕೋವಿಡ್ ನ ಟೈಮ್ ಅಲ್ಲಿ ಸ್ವಲ್ಪ ನಾವೆಂತ ಮಾಡಿದೆವು ಅಂತ ಹೇಳಿದ್ರೆ, ರಜೆ ಕೊಡ್ಬೇಕಾಗಿ ಬಂತಲ್ಲ, ಆಗ ನಾವೆಂತ ಮಾಡಿದ್ವಿ, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಏನಿದೆ ಅದನ್ನು ಅವರಿಗೆ ನಾವು ಆ ಟೈಮಲ್ಲಿ ಎಂತ ಅಂದ್ರೆ, ಕಾರ್ಮಿಕರಿಗೆ ಈಗ ಸಂಬಳ ಇಲ್ಲ ಅಂತ ಹೇಳಿದಾಗ ಗವರ್ಮೆಂಟ್ ಕಿಟ್ ಕೊಡ್ತದೆ, ಸಂಘ ಸಂಸ್ಥೆಗಳು ಕಿಟ್ ಕೊಡ್ತದೆ, ಕಿಟ್ ಎಲ್ಲರೂ ಕೊಡ್ತಾ ಇದ್ರು. ಆದ್ರೆ ಈ ಕಿಟ್ ಒಂದೇ ಆಗುದಿಲ್ಲ. ಈಗ ಮನೆಯಲ್ಲಿ ಔಷಧಿ ಅಗತ್ಯ ಇರುವವರು ಇರ್ತಾರೆ, ಪ್ರಾಯದವರು ಅಥವಾ ಮಕ್ಕಳು, ಅದಕ್ಕೆ ದುಡ್ಡೇ ಆಗ್ಬೇಕು, ಅದು ಕಿಟ್ಟಲ್ಲಿ ಬರುದಿಲ್ಲ. ಹಾಗೆ ನಾವೆಂತ ಮಾಡ್ತಿದ್ದೆವು, ನಮ್ಮ ಕೈಯಲ್ಲಿ ಸಾಧ್ಯವಾದಷ್ಟು, ನಮ್ಮಲ್ಲಿ ಫಂಡ್ ಖಾಲಿ ಆದಾಗ ಅದಕ್ಕೆ ಅಂತೇಳಿ ಹೊಸತು ಲೋನ್ ಅನ್ನು ಕೂಡ ಮಾಡಿ ನಾವು ನಮ್ಮ ಕಾರ್ಮಿಕರಿಗೆ ಸಹಾಯ ಮಾಡ್ತಿದ್ದೆವು ಆ ಟೈಮಲ್ಲಿ. ಆಗ ನಮಗೊಂದು ಯೋಚನೆ ಅಂತ, ಹೇಗೂ ಸಹಾಯ ಮಾಡ್ತೇವೆ, ಅವ್ರ ಮನೇಲಿ ಸುಮ್ಮನೆ ಕೂತಿದ್ದಾರೆ, ಈ ನಮ್ಮ ಪೋಸ್ಟ್ ಪ್ರೊಸೆಸಿಂಗ್ ವರ್ಕ್ ಏನಿದೆ ಅದನ್ನು ಅವರ ಮನೆಗೆ ತಕೊಂಡೋಗಿ ಕೊಟ್ರೆ ಅಲ್ಲಿ ಅವರು ಅದನ್ನು ಪೋಸ್ಟ್ ಪ್ರೊಸೆಸ್ ಮಾಡಿ ಕೊಡ್ತಾರೆ. ಆಗ ಅಂತದ್ದು ಈಗ ಕೆಲವರಿಗೆಲ್ಲ ಏನಂತ, ತುಂಬಾ ಇಂಟೀರಿಯರ್ ಇಂದ ಅವರಿಗೆ ಮೈನ್ ರೋಡಿಗೆ ಬರಬೇಕಾದ್ರೆ 3 ಕಿಲೋಮೀಟರ್
ಕಿಲೋಮೀಟರ್ ಅಲ್ಲಿ ಇರ್ತದೆ. ಮುಂಚೆ ನಮ್ದು ಗಾಡಿ ವ್ಯವಸ್ಥೆ ಇತ್ತು, ಕಾರಣಾಂತರಗಳಿಂದಾಗಿ ಗಾಡಿ ವ್ಯವಸ್ಥೆಯನ್ನು ಸ್ವಲ್ಪ ನಿಲ್ಲಿಸಿದೆವು ನಾವು, ಮನೆಯಿಂದ ಪಿಕ್ ಮಾಡುವ ವ್ಯವಸ್ಥೆಯನ್ನು. ಹಾಗೆ ಅವರಷ್ಟಕ್ಕೆ ಬರುವುದಾದ್ರೂ ಕೂಡ ಈಗ ನಡ್ಕೊಂಡು ಬರುವವರು ಹತ್ತಿರದವರು ಬರ್ತಾರೆ, ದೂರದಿಂದ ಬರುವವರಿಗೆ ಸಮಸ್ಯೆ. ಅದಕ್ಕೋಸ್ಕರ ಈಗ ಎಂತ ಮಾಡಿದ್ದೇವೆ ಅಂತ ಹೇಳಿದ್ರೆ, ಅಂತ ವರ್ಕ್ ಅನ್ನು ಜಾಬ್ ವರ್ಕ್ ಕೊಡ್ತಿದ್ದೇವೆ ಅವರಿಗೆ, ಅವರ ಮನೆಗೆ ತಕೊಂಡೋಗಿ ಕೊಡುದು ನಮ್ಮ ಗಾಡಿಯಲ್ಲಿ, ಅಲ್ಲಿ ಆದದನ್ನು ತರುದು. ಅದಕ್ಕೆ ನಾವು ಬ್ಯಾಚ್ ಕೋಡ್ ಆಗಿರ್ಬೋದು ಅಥವಾ ಅವರು ಯಾರ್ಯಾರು ಮಾಡ್ತಾರೆ ಅಂತ ಹೇಳುದು ಅವರ ಡೀಟೇಲ್ಸ್ ಅದಕ್ಕೆ ನಾವು ಹಾಕಿರ್ತೇವೆ. ಹಾಗೆ ಕ್ವಾಲಿಟಿ ಕಂಟ್ರೋಲ್ ಕೂಡ ಇರ್ತದೆ. ಅವರಿಗೂ ಕೂಡ ಅವರ ಮನೆ ಕೆಲಸ ಅವರ ಟೈಮ್ ಅಲ್ಲಿ ಮಾಡಬಹುದು, ಮನೆಯವರು ಸೇರಿ ಮಾಡ್ತಾರೆ. ಡೈಲಿ ಅವರಿಗೆ ಹೊರಗಡೆ ಹೋಗ್ಬೇಕಂತಿಲ್ಲ, ಮನೆಯಲ್ಲಿರುವವರನ್ನು ಸಹ ನೋಡಿಕೊಳ್ಬಹುದು. ಈ ರೀತಿ ಒಂದು ರೀತಿ ವುಮೆನ್ ಎಂಪವರ್ಮೆಂಟ್, ಅವರಿಗೆ ಎಕ್ಸ್ಟ್ರಾ ಇನ್ಕಮ್. ಅದರಿಂದಾಗಿ ಅವರಿಗಿರುವ 100-200 ಅಡಿಕೆ ಮರವನ್ನು ನೋಡಿಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಅವರಿಗೆ ಸಹ ಹೆಲ್ಪ್ ಆಗಿದೆ ಅದರಲ್ಲಿ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿ ವರ್ಕ್ ಫ್ರಮ್ ಹೋಮ್ ನ ತರವೇ ಆ ರೀತಿ ಒಂದು 15 ಜನ ಇದ್ದಾರೆ ಹಾಗೆ ಮಾಡುವವರು. ಮತ್ತೆ ಮೆಷಿನ್ ನಲ್ಲಿ ಕೂಡ ಹಾಗೆ ನಾವು ಸಮ್ ಪಾರ್ಟ್ಸ್ ಆಫ್ ಮೆಷಿನ್ ಔಟ್ಸೋರ್ಸ್ ಮಾಡ್ತೇವೆ, ನಮ್ಮ ಡಿಸೈನ್ ಕೊಟ್ಟು ಔಟ್ಸೋರ್ಸ್ ಮಾಡ್ತೇವೆ. ಈಗ ಅಂದ್ರೆ ನಾವೇ ತಯಾರಿಸಿದ ಹಾಗೇನೆ, ಬಟ್ ಎಲ್ಲ ಕೂಡ ನಮ್ಮ ಫೆಸಿಲಿಟಿಯ ಅಂಡರ್ ಒನ್ ರೂಫ್ ಅಂತ ಅಲ್ಲ. ನಮ್ಮ ಮೆಟೀರಿಯಲ್ ನಾವು ಕೊಡ್ತೇವೆ, ಜಾಬ್ ವರ್ಕ್ ಮಾತ್ರ ಹೊರಗಡೆಗೆ. ಉದಾಹರಣೆಗೆ ಈಗ ಒಂದು CNC ಮೆಷಿನಿಂಗ್ ಅಲ್ಲಿ ಒಂದು ಟರ್ನಿಂಗ್ ಉಂಟು ಅಥವಾ ಲೇತ್ ಮೆಷಿನ್ ನ ಕೆಲಸ ಉಂಟು, ಅದುಂಟು ಅಂತ ಹೇಳಿದ್ರೆ ನಮ್ಮ ಪರಿಚಯದ ವರ್ಕ್ಶಾಪ್ಗಳುಂಟು, ಅವರಿಗೆ ಜಾಬ್ ವರ್ಕ್ ಕೊಟ್ಟು ಮಾಡ್ತಾ ಇದ್ದೇವೆ. ನೀವು ಹೇಳಿದ್ರಿ ಖಂಡಿತ ತಮ್ಮ ಇಂಡಸ್ಟ್ರಿಯ ಸೈಡ್ ಅಲ್ಲಿ ಒಂದು 1000 ಇಂಡಸ್ಟ್ರಿ ಬಂದ್ರು ತಾವು ಸಮಸ್ಯೆ ಇಲ್ಲ ಅಂತ ಹೇಳಿ. ಹೀಗಿರುವಾಗ ತಮಗೆ ಖಂಡಿತ ಇವತ್ತು ನೋಡೋದಾದ್ರೆ ಎಲ್ರು ಪ್ಲಾಸ್ಟಿಕ್ನಿಂದ ದೂರ ಹೋಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ಬೋದು. ಯಾವ ಸೈಡ್ ನಮಗೆ ಅಂದ್ರೆ ಒಳ್ಳೇದಾಗ್ತದೆ ಆ ಸೈಡ್ಗೆ ಬರ್ತಾ ಇದ್ದಾರೆ ಅಂತ ಹೇಳಿ. ತಮಗೆ ಚಾಲೆಂಜಸ್ ಯಾವ ರೀತಿ ಇದೆ? ಅದೇ ಮೇನ್ ಆಗಿ ಚಾಲೆಂಜಸ್ ಯಾವ ರೀತಿ ಅಂತ ಹೇಳಿದ್ರೆ, ನಾವು ರೈತರ ಹಾಗೆ ಇದರಲ್ಲಿ ಹಾಳೆತಟ್ಟೆ ಇಂಡಸ್ಟ್ರಿ ಯಾರೆಲ್ಲ ಮಾಡ್ತಾರೆ ಅವರೆಲ್ಲರೂ ರೈತರ ಹಾಗೆ ಅಂತ ಹೇಳಿದ್ರೆ, ರೈತ ಬೆಳೆಯುವ ಅವ ಎಲ್ಲರಿಗೆ ಕೈ ಮುಗ್ದುಕೊಂಡೇ ಇರುದು, ಅವ ದೇವರು, ಅವನಿಗೆ ಎಲ್ಲರೂ ಕೈ ಮುಗಿಬೇಕು, ಆದ್ರೆ ಅವ ಎಲ್ಲರಿಗೆ ಕೈ ಮುಗ್ದುಕೊಂಡಿರ್ತಾನೆ. ಅದೇ ರೀತಿ ಹಾಳೆತಟ್ಟೆ ಪ್ರೊಡಕ್ಷನ್ ಮಾಡುವವರು ಸಹ ನಾವು ಪ್ರಕೃತಿಗೆ ಕೈ ಮುಗಿತಾನೆ ಇರಬೇಕು. ಯಾಕಂದ್ರೆ ನಮಗೆ ಸೆಪ್ಟೆಂಬರ್ ಇಂದ ಒಂದು ಮೇವರೆಗೆ ಹಾಳೆಯ ಸೀಸನ್ ಬರುವಂತದ್ದು. ಸೆಪ್ಟೆಂಬರ್ ಇಂದ ಕ್ವಾಲಿಟಿ ಒಳ್ಳೇದಿರುದಿಲ್ಲ, ಯಾಕಂದ್ರೆ ಇನ್ ಬಿಟ್ವೀನ್ ಮಳೆ ಬರ್ತದೆ. ಮತ್ತೆ ಡಿಸೆಂಬರ್ ಅಲ್ಲಿ ಸಿಕ್ಕಾಪಟ್ಟೆ ಮಂಜು ಬರ್ತದೆ, ಅದರಿಂದಾಗಿ ಹಾಳೆ ತೋಟದಲ್ಲಿ ಬಿದ್ದದ್ದು, ಮರದಲ್ಲಿ ಇದ್ದದ್ದು, ಒಣಗ್ಲಿಕ್ಕೆ ಇಟ್ಟದೆಲ್ಲ ನೆನೀತದೆ, ಅದರಲ್ಲಿ ಬ್ಲಾಕ್ ಸ್ಪಾಟ್ಸ್ ಗಳು ಬರ್ತದೆ, ಸೆಕೆಂಡ್ ಕ್ವಾಲಿಟಿ ಆಗ್ತದೆ. ಮತ್ತೆ ಜನವರಿಯಿಂದ ಫೆಬ್ರವರಿವರೆಗೆ ನಮಗೆ ಜನವರಿ 15ರಿಂದ ಒಂದು ಫೆಬ್ರವರಿ ಲಾಸ್ಟ್ ವರೆಗೆ ಒಳ್ಳೆ ಕ್ವಾಲಿಟಿ ಇದು ಬರುದು. ಅದರ ನಂತರದ ಹಾಳೆ ಕ್ವಾಲಿಟಿ ಚೆನ್ನಾಗಿದ್ರು ಸೈಜ್ ಇರುದಿಲ್ಲ. ಸೊ ಆ ಟೈಮ್ ಅಲ್ಲಿ ಮಳೆ ಬಂತು ಅಂತ ಹೇಳಿದ್ರೆ ದೊಡ್ಡ ಸಮಸ್ಯೆ ಆಗ್ತದೆ. ಥ್ರೂ ಔಟ್ ದಿ ಇಯರ್ ಗೆ ಪ್ರೊಡಕ್ಷನ್ ಗೆ ಬೇಕಾದಷ್ಟು ಹಾಳೆ ಸಿಗುದಿಲ್ಲ. ಇದು ದೊಡ್ಡ ಚಾಲೆಂಜ್ ಮೊದಲನೇದಾಗಿ, ಅದು ಪ್ರಕೃತಿ ಸೈಡ್ ಇಂದ. ಎರಡನೇದ್ದು ಕಾರ್ಮಿಕರ ಕೊರತೆ, ಅದು ಎಲ್ಲದರಲ್ಲಿ ಇರುವಂತದ್ದೇ. ಮೂರನೇದ್ದು ಅಂತ ಹೇಳಿದ್ರೆ, ಈಗ ಎಟ್ ಪ್ರೆಸೆಂಟ್ ಇದು ಹೊಸ ಚಾಲೆಂಜ್. ಈಗ ಪೋಸ್ಟ್ ಕೋವಿಡ್ ಆಗಿ ರಿಸೆಷನ್ ಇದ್ದಾಯ್ತು, ವಾರ್ ಇದ್ದಾಯ್ತು, ಇದೆಲ್ಲ ಆಗಿ ಎಕ್ಸ್ಪೋರ್ಟ್ ಮಾರ್ಕೆಟ್ ತುಂಬಾ ಹಿಂದೆ ಬರ್ತಿದ್ದ ಟೈಮಲ್ಲಿ ಅದು ವಿದೇಶ ತಪ್ಪು ಕಲ್ಪನೆಯಿಂದಾಗಿ ಹಾಳೆ ಉತ್ಪನ್ನಗಳನ್ನು ಬ್ಯಾನ್ ಮಾಡಿದ್ದಾರೆ. ಅದರಿಂದಾಗಿ ಇಂಪ್ಯಾಕ್ಟ್ ಯಾವ ರೀತಿ ಆಗ್ತದೆ ಅಂತ ಹೇಳಿದ್ರೆ, ಚಿಕ್ಕ ಚಿಕ್ಕ ಮ್ಯಾನುಫ್ಯಾಕ್ಚರರ್ಸ್ ಈಗ ನಮಗೆ ಕೊಡ್ತಾರೆ ಪ್ಲೇಟ್, ನಮಗೆ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಮ್ಮ ಪ್ರಾಡಕ್ಟ್ ನಾವು ಎಲ್ಲಿಗೋ ಈಗ ಇಂಡಿಯಾದೊಳಗೆ ಎಲ್ಲಿಗೋ ಕಳಿಸ್ತೇವೆ, ಅವರಿಗೆ ದಿವಸದಲ್ಲಿ 200-300 ಪ್ಲೇಟ್ ಆಗುವವರಿಗೆ ಅದನ್ನೊಂದು ಬಾಂಬೆಗೆ ಕಳಿಸ್ಬೇಕು, ಒಳ್ಳೆ ರೇಟ್ ಸಿಗೋಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ಅವರಿಗೆ ತಿಂಗಳಲ್ಲಿ ಒಂದು ಕನ್ಸೈನ್ಮೆಂಟ್ ಅಲ್ಲಿ ಹೋಗಿ ಅವರಿಗೆ ಮಾಡಿ ಪ್ರಯೋಜನ ಇಲ್ಲದಾಗ ಪರಿಸ್ಥಿತಿ. ಇಂಥದ್ದು ಎರಡನೇದ್ದು. ಇದೆಲ್ಲದಕ್ಕೆ ಸಹ ಶವಪೆಟ್ಟಿಗೆ ಅಕೇರಿಯ ಹಾನಿ ಅಂತ ಹೇಳುವಾಗೆ ಕರೆಂಟ್ ಚಾರ್ಜ್ ಅನ್ನು ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿದೆ. ಕಮರ್ಷಿಯಲ್ ಕರೆಂಟ್ ಅನ್ನು ಎಂತ ಮಾಡಿದ್ದಾರೆ ಅಂತ ಹೇಳಿದ್ರೆ, ಫಿಕ್ಸ್ಡ್ ಚಾರ್ಜ್ ಅನ್ನು ಸಾಧಾರಣ ಈಗ ನಮಗೆ 40 ಕಿಲೋವ್ಯಾಟ್ ನಮ್ದು ಸ್ಯಾಂಕ್ಷನ್ ಲೋಡ್ ಇರುವಂತದ್ದು, ಹೆಚ್ಚು ಕಡಿಮೆ 6,000 ನಮಗೆ ತಿಂಗಳಿಗೆ ಫಿಕ್ಸ್ಡ್ ಚಾರ್ಜ್ ಬರ್ತದೆ. ನಾವು ಒಂದು ತಿಂಗಳು ಫ್ಯಾಕ್ಟರಿಯನ್ನು ಓಪನೇ ಮಾಡದಿದ್ರು ಕೂಡ, ಒಂದು ಮೊಬೈಲ್ ಚಾರ್ಜ್ಗೆ ಹಾಕದೇ ಇದ್ರು ಕೂಡ ನಾವು 6,000 ಕಟ್ಟಲೇಬೇಕು. ಯೂಸೇಜಿನ ಮೇಲೆ ಬರುವಂತ ಚಾರ್ಜಸ್ ಬೇರೆ 40-50 ಸಾವಿರ ಬೇರೆ ಬರ್ತದೆ. ಇದು ಮೇನ್ ಪ್ರಾಬ್ಲಮ್. ಮತ್ತೆ ಇನ್ನೊಂದೆಂತ ಅಂತ ಹೇಳಿದ್ರೆ, ಸಬ್ಸಿಡಿಯನ್ನೆಲ್ಲ ತೆಗೆದಿದ್ದಾರೆ. ಈಗ ನಮ್ದು ರೂರಲ್ ಏರಿಯಾ LT5B2 ಅಂತ ಹೇಳುವ ಕ್ಯಾಟಗರಿ ಬರುವ ಕನೆಕ್ಷನ್ಗೆ ಸಬ್ಸಿಡಿ ಇತ್ತು, MSME ಸಬ್ಸಿಡಿ ಅನ್ಸ ತೆಗೆದಿದ್ದಾರೆ. ಮತ್ತೆ ಮುಂಚೆ ಹೇಗಿತ್ತು ಅಂತೇಳಿ, ಫಸ್ಟ್ 500 ಯೂನಿಟ್ಗೆ 4 ರೂಪಾಯಿ ಚಿಲ್ಲರೆ, ಅದರ ನಂತರದಕ್ಕೆ ಬೇರೆ ರೇಟ್. ಹೀಗಾಗಿ ಆಫ್ಟರ್ 3000 ಯೂನಿಟ್ಸ್ ನಮಗೆ 8 ರೂಪೀಸ್ನ ಮೇಲೆ ಬೀಳ್ತಿದ್ದದ್ದು. ಈಗ ಸ್ಲ್ಯಾಬ್ ರೇಟ್ ಅನ್ನೆಲ್ಲ ತೆಗೆದು ಫ್ರಮ್ ಸ್ಟಾರ್ಟಿಂಗ್ ಯೂನಿಟೇ 8 ರೂಪಾಯಿ 75 ಪೈಸೆ ಮಾಡಿದ್ದಾರೆ. ಇದು ದೊಡ್ಡ ಹೊಡೆತ ಅಂತೇಳಿ. ಅದರ ಇನ್ ಬಿಟ್ವೀನ್ ಎಂತ ಆಗ್ತದೆ ಅಂತ ಹೇಳಿದ್ರೆ, ಕರೆಂಟ್ 10 ಸಲ ಹೋಗುದು ದಿವಸದಲ್ಲಿ. ಎಲ್ಲರದ್ದು ಸಹ ಪ್ರಾಬ್ಲಮ್, ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇರುವವರದ್ದು ಕೂಡ ಇದೇ ಸಮಸ್ಯೆ. ಎಂತ ಆಗ್ತದೆ ಅಂತಾರೆ, ನಾವು ಕರೆಂಟ್ ಬಿಲ್ ಕಟ್ಟುದು ಪ್ರೊಡಕ್ಷನ್ ಆಗಿ ಅಲ್ಲ, ನಮ್ಮ ಮೆಷಿನ್ ಪ್ರೀ ಹೀಟ್ ಆಗಬೇಕು, ಅದರಲ್ಲಿರೋ ಒಂದು ಪಾರ್ಟ್ ಡೈ ಅಂತ ಹೇಳುವಂಥದ್ದು ಪ್ರೀ ಹೀಟ್ ಆಗಬೇಕು. ಪ್ರೀ ಹೀಟ್ ಆಗ್ಲಿಕ್ಕೆ ಕರೆಂಟ್ ಕನ್ಸಂಪ್ಷನ್ ಆಗುದಷ್ಟೇ ಬಿಟ್ರೆ ಇದು ಪ್ರೊಡಕ್ಷನ್ಗೆ ಅಲ್ಲ. ಈಗ ನಾವು ಜನರೇಟರ್ ಹಾಕಿಕೊಂಡು ಹೇಗೆ ಅಂತ ಮ್ಯಾನೇಜ್ ಮಾಡ್ತಾ ಇದ್ದೇವೆ, ನೋ ಪ್ರಾಫಿಟ್ ನೋ ಗೇನ್, ಅದ್ರ ಸಹ ಶೋ ಮಸ್ಟ್ ಗೋ ಆನ್ ಅಂತ ಹೇಳುವಾಗ ಹೋಗ್ತಾ ಉಂಟು. ಒಂದು ಮೆಷಿನ್ ತಗೊಂಡಿರುವವನಿಗೆಲ್ಲ ಜನರೇಟರ್ ಹಾಕಿ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಡೀಸೆಲ್ ನ ರೇಟ್ಸ್ ಹಾಗೆ ಉಂಟು. ಇದು ಮೈನ್ ಚಾಲೆಂಜಸ್ಗಳು ಇದರ ಹಿಂದೆ ಇರುವಂತದ್ದು. ಅದರಿಂದಾಗಿ ಹೆಚ್ಚು ಕಮ್ಮಿ ಒಂದು 1000ದಲ್ಲಿ ತಗೊಳ್ಳಿದ್ರೆ ಒಂದು 600ರಿಂದ ಹೆಚ್ಚು ಯೂನಿಟ್ಗಳು ಕ್ಲೋಸ್ ಆಗಿದೆ ಈ ಒಂದು ಸ್ವಲ್ಪ ಸಮಯದಲ್ಲಿ, ಈ 1-2 ವರ್ಷದ ಟೈಮ್ ಫ್ರೇಮ್ ಅಲ್ಲಿ. ಇನ್ನು ತಮಗೆ ಕಾಂಪಿಟೇಷನ್ ಅಂತ ಹೇಳಿ ಬರೋದಾದ್ರೆ ಯಾವ ರೀತಿಯ ಕಾಂಪಿಟೇಷನ್ಗಳಿವೆ?
ನಮಗೆ ಕಾಂಪಿಟಿಷನ್ ಅಂತೇಳಿ ಬರುದು ಅಂತ ಹೇಳಿದ್ರೆ ಈಗ ನಮ್ಮ ಫೀಲ್ಡಿನ ಒಳಗಡೆಯಿಂದಲೇ ನಮಗೆ ಕಾಂಪಿಟಿಷನ್ ಇಲ್ಲ. ಈಗ ಕೆಲವರು ಕಡಿಮೆಗೆ ಕೊಡುವವರು ಇರ್ತಾರೆ. ಈಗ ಫಸ್ಟಿಗೆ ಒಂದು ಲೋನ್ ಮಾಡಿರ್ತಾರೆ, ಸೇಲ್ಸ್ ಆಗುದಿಲ್ಲ, ಹಾಗೆ ಪ್ಯಾನಿಕ್ ಆಗ್ತಾರೆ, ಬ್ಯಾಕಪ್ ಇಲ್ಲ ಇದ್ರೆ. ಅವ್ರು ಏನ್ ಮಾಡ್ತಾರೆ, ಪ್ಯಾನಿಕ್ ಸೆಲ್ಲಿಂಗ್ ಅಂತೇಳಿ ಕಮ್ಮಿ ರೇಟ್ ಕೊಡು. ಅದು ನಮಗೆ ಇಂಪ್ಯಾಕ್ಟ್ ಆಗುದಿಲ್ಲ, ಯಾಕಂದ್ರೆ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ, ನಮ್ಮ ಕಸ್ಟಮರ್ ಒಮ್ಮೆ ಸೆಟ್ ಆದವರು ನಮ್ಮನ್ನು ಬಿಟ್ಟು ಹೋಗುದಿಲ್ಲ. ಈ ರೀತಿ ಎಲ್ಲ ಕಾನ್ಸೆಪ್ಟ್ ಇಂದಾಗಿ ಅದು ನಮಗೆ ಕಾಂಪಿಟಿಷನ್ ಆಗುದಿಲ್ಲ. ನಮಗೆ ಕಾಂಪಿಟಿಷನ್ ಅಂತ ಬರುವಂತದ್ದು ಏನಿದೆ, ಈ ಸ್ಟೈರೋಫೋಮ್ ಪ್ಲೇಟ್ಗಳು, ಮತ್ತೆ ಪೇಪರ್ ಪ್ಲೇಟ್ಗಳು, ಮತ್ತೆ ಶುಗರ್ ಕೇನ್ ಬಗಾಸ್ ಪ್ಲೇಟ್ಸ್ ಅಂತ ಬಂದಿದೆ ಈಗ. ಅದೆಲ್ಲ ಎಂತ ಅಂತಾರೆ, ಕಾಂಪೋಸ್ಟೇಬಲ್ ಅಂತ ಹೇಳ್ತಾರೆ. ಯಾವ್ದು ಈ ಶುಗರ್ ಕೇನ್ ಬಗಾಸ್ ಅಂತ ಹೇಳೋದು, ಅದು ನ್ಯಾಚುರಲಿ ಕಾಂಪೋಸ್ಟೇಬಲ್ ಅಲ್ಲ. ಅದನ್ನೇ ಅಗೇನ್ ಇನ್ನೊಂದು ಫ್ಯಾಕ್ಟರಿಯಲ್ಲಿ ತಗೊಂಡೋಗಿ ಅದನ್ನು ಪ್ರೊಸೆಸ್ ಮಾಡಿದ್ರೆ ಮಾತ್ರ ಅದು ಕಾಂಪೋಸ್ಟ್ ಆಗುವಂಥದ್ದು. ನ್ಯಾಚುರಲಿ ಕಾಂಪೋಸ್ಟೇಬಲ್ ಅಲ್ಲ ಅದು. ಅಂತ ಉತ್ಪನ್ನಗಳಿಗೆ ಅಂತ ಅಂತೇಳಿ ಇದರಿಂದ ಕಂಪ್ಯಾರಿಟಿವ್ಲಿ ಇದರ 50% ಕಾಸ್ಟಿಗೆ ಅದು ಸಿಗ್ತದೆ. ಯಾಕಂದ್ರೆ ಇದರಲ್ಲಿರುವ ಆ ಟೈಪಿನ ಸಮಸ್ಯೆಗಳು ಯಾವುದಿಲ್ಲ. ಪ್ರೊಡಕ್ಷನ್ ರೀತಿ ಸೇಮ್, ಕಾನ್ಸೆಪ್ಟ್ ಸೇಮ್. ಅವರಿಗೆ ಹೇಗೆ ಅಂತೇಳಿ ಒಂದು 10 ಇಂಚಿದ್ದು ಪ್ಲೇಟ್ ಬೇಕಂದ್ರೆ 10 ಇಂಚಿದ್ದು ರಾ ಮೆಟೀರಿಯಲ್ ರೆಡಿಲಿ ಅವೈಲೇಬಲ್. ಈ ನಮ್ಮ ಹಳೆ ಇಂಡಸ್ಟ್ರಿಯಲ್ಲಿ ಹಾಗೆ ಅಲ್ಲ. ಈಗ ನಾವು ಚಿಕ್ಕ ಹಾಳೆಗೆ ಸಹ ಸೇಮ್ ರೇಟ್, ದೊಡ್ಡ ಹಾಳೆಗೆ ಸಹ ಸೇಮ್ ರೇಟ್ ಕೊಡುವಂಥದ್ದು. ಹಾಗಾಗುವಾಗ ಅಂಥದ್ದೆಲ್ಲ ಅದು ನಮಗೆ ಮೈನ್ ಕಾಂಪಿಟೇಷನ್ ಆಗಿ ಬರುವಂಥದ್ದು. ಬೇರೆ ಕಾಂಪಿಟೇಷನ್ ಅಂತ ಇಲ್ಲ. ಅದೇ ಮೈನ್ ಆಗಿ ಶುಗರ್ ಕೇನ್ ಬಗಾಸ್ ಪ್ಲೇಟ್ಸ್ ಅಂತ ಉಂಟು. ಸೊ ಅವರಿಗೆ ಈಗ ಅದರ ಮೋಲ್ಡಿಂಗ್ ಪ್ರೊಸೆಸ್ಸೇ ಇಲ್ಲ. ನಮ್ಮ ಹಾಳೆಯನ್ನು ಕೊಟ್ಟಾಗೆ ಮಿಷಿನ್ಗೆ ಫೀಡ್ ಮಾಡಿದ್ರೆ ಆಯ್ತು. ಪ್ರೀ ಕೋವಿಡ್ 30 ರೂಪಾಯಿಗೆಲ್ಲ ಸೇಲ್ ಆಗ್ತಿದ್ದ ಪ್ಲೇಟ್ ಅದು ಈಗ 4 ರೂಪಾಯಿ 5 ರೂಪಾಯಿಗೆ ಸಿಗ್ತಾ ಉಂಟದು ಮಾರ್ಕೆಟ್ ಅಲ್ಲಿ. ನೋಡ್ಲಿಕ್ಕೆ ಒಂದೇ ಆಗಿರುತ್ತೆ ಅದು ಯೂನಿಫಾರ್ಮ್. ಸೊ ಕಸ್ಟಮರ್ ಅದನ್ನು ಪ್ರಿಫರ್ ಮಾಡೋದು ಜಾಸ್ತಿ. ಈಗ ಎಕ್ಸ್ಪೋರ್ಟ್ ಮಾರ್ಕೆಟ್ ಅಲ್ಲಿ ಹೇಳುದಾದ್ರೆ, ಈಗ ಫಾರಿನರ್ಸ್ ಇದು ಹಾಳೆದ್ದು ನಾವು ಹೇಳಿ ಅವರಿಗೆ ಗೊತ್ತಾಗಬೇಕು ಗುಣಲಕ್ಷಣಗಳು. ಅವರು ನೋಡುವಂತದ್ದು ಅದರ ಮೇಲಿರೋ ಲೇಬಲ್ ಮಾತ್ರ. ಅದರಲ್ಲಿ ಶುಗರ್ ಕೇನ್ ಬಗಾಸ್ ಅಲ್ಲಿ ಸಹ ಕಾಂಪೋಸ್ಟೇಬಲ್ ಅಂತ ಉಂಟು. ಅವರು ಇದು ಸಹ ನ್ಯಾಚುರಲ್ ಅಲ್ಲ ಶುಗರ್ ಕೇನ್ ಅಂತೇಳಿ ಹಾಗೆ ತಿಳ್ಕೊಳ್ತಾರೆ. ಹಾಗೆ ಅದರ ಜನಗಳಿಗೆ ಮನವರಿಕೆ ಮಾಡುವ ಕಾರ್ಯಕ್ರಮಗಳೆಲ್ಲ ಆಗ್ತಾ ಉಂಟು ಈಗ. ಇನ್ನೀಗ ಬರೋದಾದ್ರೆ ಯುವ ಜನತೆ, ನಾವು ಈ ತರ ಒಂದು ಇಂಡಸ್ಟ್ರಿ ಮಾಡ್ಬೇಕು, ನಾವು ಈ ತರ ಒಂದು ಬಿಸ್ನೆಸ್ಗೆ ಇಳಿಬೇಕು ಅಂತ ಹೇಳುವವರಿಗೆ ತಾವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಮೊದಲನೇದಾಗಿ ಬಂಡವಾಳ ಇಲ್ಲದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇರಳದಲ್ಲಿ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಮನೆಯಲ್ಲಿ ಮಾಡುವವರಿಗೆ ಅಪ್ ಟು 5 ಕಿಲೋವ್ಯಾಟ್ ಕರೆಂಟ್ ಕನೆಕ್ಷನ್ ತಗೊಳ್ಬೇಕಂತಿಲ್ಲ, ಸಪರೇಟ್ ಇಂಡಸ್ಟ್ರಿಯಲ್ ಕನೆಕ್ಷನ್ ತಗೊಳ್ಬೇಕು ಅಂತಿಲ್ಲ. ಪ್ಲಸ್ ಅವರಿಗೆ ಸಬ್ಸಿಡಿ ಎಲ್ಲ ಸಿಕ್ಕಾಪಟ್ಟೆ ಸಬ್ಸಿಡಿ ಎಲ್ಲ ಉಂಟಲ್ಲಿ. ನಮ್ಮ ಇಲ್ಲಿ ಅವರಿಗೆ ಏನ್ ಮಾಡಬಹುದು ಅಂತ ಹೇಳಿದ್ರೆ ಬಂಡವಾಳ ಇಲ್ಲದೆ ಮಾಡ್ಲಿಕ್ಕೆ ಆಗುದಿಲ್ಲ. ಬಂಡವಾಳ ಮೇನ್ ಬೇಕು. ಮತ್ತೆ ಸಾಮಾಜಿಕ ಜಾಲತಾಣಗಳಲ್ಲಿ ಎಂತ ಹೇಳ್ತಾರೆ ಅಂತ ಹೇಳಿದ್ರೆ 3 ಲಕ್ಷ ಬಂಡವಾಳ ಹೂಡಿ ಮಾಸಿಕ 50,000 ಗಳಿಸಿ 60,000 ಗಳಿಸಿ 10x10 ರೂಮ್ ಅಲ್ಲಿ ಮಾಡಬಹುದು ಹೀಗೆಲ್ಲ ಹೇಳ್ತಾರೆ. 10x10 ರೂಮ್ ಅಲ್ಲಿ ಮೆಷಿನ್ ಅನ್ನು ಪಾರ್ಕ್ ಮಾಡಬಹುದು, ಗಾಡಿ ಪಾರ್ಕ್ ಮಾಡಿದಾಗೆ. ಪ್ರೊಡಕ್ಷನ್ ಮಾಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಜಾಗ ಬೇಕಾಗ್ತದೆ. ಹಾಗೆ ಇಂಥ ವಿಷಯಗಳನ್ನು ತಿಳ್ಕೊಂಡು ಮಾಡಬೇಕು ಅಂತೇಳಿ. ಈಗ ಒಂದು 10 ಫ್ಯಾಕ್ಟ್ರಿಗೆ ವಿಸಿಟ್ ಮಾಡಬೇಕು. ಈಗ ಒಂದು ಫ್ಯಾಕ್ಟ್ರಿಗೆ ಹೋದ್ರೆ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ವರ್ಷದಲ್ಲಿ 300 ದಿವಸ ವರ್ಕ್ ಆಗ್ಬಹುದು. 300 ದಿವಸ ಕೂಡ ಅವರು ಫೇಸ್ ಮಾಡೋ ಚಾಲೆಂಜಸ್ ಡಿಫರೆಂಟ್ ಆಗಿರ್ತದೆ. ಈಗ ನಾನು ಫೇಸ್ ಮಾಡೋ ಚಾಲೆಂಜ್ ಅಲ್ಲ, ಇನ್ನೊಬ್ಬ ನನ್ನ ಹತ್ತಿರದ ಫ್ಯಾಕ್ಟ್ರಿ ಫೇಸ್ ಮಾಡೋ ಚಾಲೆಂಜ್ ಬೇರೆ ಇರ್ತದೆ. ಸೊ ಒಂದು ಫ್ಯಾಕ್ಟ್ರಿಗೆ ಹೋಗಿ ನೋಡಿ ಏನು ಡಿಸೈಡ್ ಮಾಡ್ಲಿಕ್ಕೆ ಆಗುದಿಲ್ಲ. 10 ಫ್ಯಾಕ್ಟ್ರಿಗೆ ಹೋಗಿ ನೋಡ್ಬೇಕು, ಅವರ ಹತ್ರ ಕೇಳಿ ತಿಳ್ಕೊಂಡು. ಮತ್ತೆ ಇದರ ಪ್ಲಸ್ ಅನ್ನು ಮಾತ್ರ ನೋಡಿ ಶುರು ಮಾಡಿದವರು ಯಾವಾಗ್ಲೂ ಫೇಲ್ಯೂರ್ ಆಗ್ತಾರೆ. ಇದರ ಫೇಲ್ಯೂರ್ ಏನಂತೇಳಿ, ಇದು ಫೇಲ್ಯೂರ್ ಯಾಕೆ ಆಗಿದ್ದಾರೆ ಅಂತೇಳಿ ಫಸ್ಟ್ ನೋಡಿಕೊಂಡು ಅದಕ್ಕೆ ಸೊಲ್ಯೂಷನ್ ಹುಡುಕಿಕೊಂಡು ಮಾಡಿದ್ರೆ 100% ಸಕ್ಸಸ್ ಆಗ್ತಾರೆ. ನೀವು ಹೇಳಿದ್ರಿ ನೋ ಪ್ರಾಫಿಟ್ ನೋ ಗೇನ್ ಅಂತ ಹೇಳಿ. ಹೀಗಿರುವಾಗ ಯಾವ ರೀತಿಯ ಧೈರ್ಯದ ಮೂಲಕ ತಾವು ತಮ್ಮ ಅಂದ್ರೆ ಬಿಸ್ನೆಸ್ ಅನ್ನು ಶುರು ಮಾಡಬಹುದು ಯುವ ಜನ? ಅಂದ್ರೆ ನಾನು ಹೇಳಿದೆ ಅಂತಂದ್ರೆ ಯಾವಾಗ್ಲೂ ಹಾಗೆ ಅಂತಲ್ಲ, ಈಗದ ಸಿನೇರಿಯೋ ಹಾಗೆ ಉಂಟು ಅಂತ. ಅಂದ್ರೆ ನಾನ್ ಕೇಳಿದೆ ಯಾಕಂತ ಹೇಳಿದ್ರೆ, ಖಂಡಿತ ಒಬ್ರು ಶುರು ಮಾಡ್ಬೇಕು ಅಂತ ಹೇಳಿದ್ರೆ ತಮ್ಮ ಮನೆಯ ಜವಾಬ್ದಾರಿಗಳು ಖಂಡಿತ ಇರ್ತದೆ. ಹೀಗಿರುವಾಗ ಅವರು ಅವರ ಜೀವನವನ್ನು ಧೈರ್ಯದಲ್ಲಿ ಸಾಗಿಸಬಹುದಾ ಈ ಬಿಸ್ನೆಸ್ ಮಾಡಿದ್ರೆ ಅಂತ ಹೇಳಿ? ಇದನ್ನು ಈಗ ಎಂತ ಅಂತ ಹೇಳಿದ್ರೆ, ಈಗ ಅವರು ಯುವ ಜನತೆ ಅಂತ ಹೇಳಿದ್ರೆ, ಈಗ ಅವರು ಸ್ಟಡೀಸ್ ಆದ ಕೂಡಲೇ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬ್ಯಾಕಪ್ ಇದ್ರೆ ಮಾತ್ರ ಮಾಡ್ಬೋದಷ್ಟು. ಈಗಿದ ಪರಿಸ್ಥಿತಿಯಲ್ಲಿ ರಿಸ್ಕ್ ತಕೊಂಡು ಮಾಡುವಾಗಿಲ್ಲ. ನಾವು ಓಪನ್ ಆಗಿ ಹೇಳುವಂತದ್ದು ಅಂತ ಹೇಳಿದ್ರೆ ಬ್ಯಾಕಪ್ ಇದ್ರೆ ಮಾಡಬಹುದು. ಇಲ್ಲ ಅಂತ ಹೇಳಿದ್ರೆ ಬೇರೆ ಯಾವುದೇ ಬಿಸ್ನೆಸ್ ನಾಗಿ ಹಾಳೆ ತಟ್ಟೆ ಅಂತ ಹೇಳುವಂತದ್ದು ಲೈಕ್ ಎನಿ ಅದರ್ ಬಿಸ್ನೆಸ್. ಉದಾಹರಣೆಗೆ ಹೇಳುದಾದ್ರೆ, ಒಂದು ಊರಲ್ಲಿ ಒಂದು 10 ಹೋಟೆಲ್ ಉಂಟಂತ ಇಟ್ಕೊಳ್ಳಿ. ಅದರಲ್ಲಿ 5 ಹೋಟೆಲ್ ಒಂದು 50 ವರ್ಷದಿಂದ ಚೆನ್ನಾಗಿ ನಡೀತಾ ಉಂಟು. ಇನ್ನು 5 ಹೋಟೆಲ್ ಅಲ್ಲಿ ಒಂದು 3 ಸರ್ವೈವ್ ಆಗಿದೆ, ಜಸ್ಟ್ ಅವರ ಲೈಫ್ ಹೋಗ್ತಾ ಉಂಟು. ಇನ್ನು 2ರಲ್ಲಿ ಯಾವಾಗಲೂ ಕೂಡ ಓನರ್ಸ್ ಚೇಂಜ್ ಆಗ್ತಾನೆ ಇರ್ತಾರೆ. ಅಂದ್ರೆ ರೆಂಟಿಗೆ ಕೊಡುದು, ಲೀಸಿಗೆ ಕೊಡುದು, ಹೀಗೆ ಮಾಡ್ತಾ ಇರ್ತಾರೆ. ಬಿಲ್ಡಿಂಗ್ ಮಾತ್ರ ಅದೇ ಇರ್ತದೆ. ನಾವೆಂತ ನೋಡ್ಬೇಕಾದ್ದು, ಈ 5 ಜನ ಯಾಕೆ ಎಷ್ಟು ಸಕ್ಸಸ್ ಆಗಿದ್ದಾರೆ, ಉಳಿದ 3 ಜನ ಹೇಗೆ ಸರ್ವೈವ್ ಆಗಿದ್ದಾರೆ, ಮತ್ತೆ ಉಳಿದ 2 ಯಾಕೆ ಫೇಲ್ಯೂರ್ ಆಗ್ತಾ ಉಂಟು. ಇದನ್ನು ನೋಡಿದ್ರೆ ನಾವು 5 ಜನರನ್ನು ನೋಡಿ ಹೋಟೆಲ್ ಇಂಡಸ್ಟ್ರಿ ಇಸ್ ದ ಬೆಸ್ಟ್ ಇಂಡಸ್ಟ್ರಿ ಅಂತ ಹೇಳುವಾಗೂ ಇಲ್ಲ. ಈ 3 ಜನರನ್ನು ನೋಡಿ ಅದು ದೊಡ್ಡ ಪ್ರಯೋಜನದಲ್ಲ ಅಂತ ಹೇಳುವಾಗೂ ಇಲ್ಲ. ಈ 2 ನೋಡಿ ಹೋಟೆಲ್ ಇಂಡಸ್ಟ್ರಿ ಇಸ್ ದ ಬಿಗ್ಗೆಸ್ಟ್ ಫೇಲ್ಯೂರ್ ಅಂತ ಹೇಳುವಾಗೂ ಇಲ್ಲ. ಅದೇ ರೀತಿ ನಮ್ಮ ಹಾಳೆ ತಟ್ಟೆ ಕೂಡ ಹಾಗೆ. ಯುವ ಜನತೆ ಇದರ ಪ್ರಾಪರ್ ಸ್ಟಡಿ ಮಾಡ್ಬೇಕಂತೇಳಿ. ಯಾಕಂದ್ರೆ ಈಗ ಸಿಟಿ ಈಗ ಅವರ ಹತ್ರ ಒಂದು ಯಾರಿಗೆ ಆದ್ರೂ ಈಗ ಲೋನ್ ಭಾರಿ ಸುಲಭದಲ್ಲಿ ಸಿಗ್ತದೆ. ಸಿಬಿಲ್ ಸ್ಕೋರ್ ಒಂದು ಇದ್ರೆ ಆಯ್ತು. ಇಲ್ಲದ್ರೆ ಇನ್ನೊಬ್ಬನ ಹೆಸರಲ್ಲಿ ಸಹ ಲೋನ್ ತಗೊಳ್ತಾರೆ. ಲೋನ್ ಸಿಗ್ತದೆ, ಒಂದು 5-10 ಲಕ್ಷ ಇನ್ವೆಸ್ಟ್ಮೆಂಟ್ ಅಂತ ಹೇಳುವಂಥದ್ದು 1 ಗಂಟೆ 2 ಗಂಟೆಯಲ್ಲಿ ಅರೇಂಜ್ ಮಾಡುವಂತ ವಿಷಯ. ಈಗ ಹಾಗಿರುವಾಗ ಅಷ್ಟು ಸಪೋರ್ಟ್ ಉಂಟು ಈಗ ಗವರ್ಮೆಂಟಿನ ಇದರಿಂದ. ಈಗ ಅಷ್ಟು ಸ್ಕೀಮ್ಗಳುಂಟು. ಹಾಗಿರುವಾಗ ಈಗ ಮೇಯ್ನ್ ಆಗಿ ಇದಕ್ಕೆ ಜಾಗ ತುಂಬಾ ಬೇಕು.
ಯಾಕೆ ರಾ ಮೆಟೀರಿಯಲ್ ಸಿಕ್ಕಿದಾಗ ತೆಗೆದು ಸ್ಟೋರ್ ಮಾಡಿಕೊಳ್ಬೇಕು. ನಂಗೆ ಬೇಕು ಅಂತ ಹೇಳೋಕೆ ಆಗುದಿಲ್ಲ. ಮಳೆಗಾಲದಲ್ಲಿ ನಂಗೆ ಬೇಕು ಅಂತ ಹೇಳಿದ್ರೆ ರೇಟ್ ಈಗ 1.5-2 ರೂಪಾಯಿ ಇರೋದು ರೇಟ್ ಇರೋ ಸೀಸನ್ ಇರುವಂತದ್ದು ಮಳೆಗಾಲದಲ್ಲಿ 4 ರೂಪಾಯಿ 5 ರೂಪಾಯಿ ಹೇಳ್ತಾರೆ. ಅವರಿಗೆ ಸಹ ಸ್ಟಾಕ್ ಮಾಡಿದ್ದಕ್ಕೆ ಲಾಭ ಸಿಗ್ಬೇಕಲ್ಲ, ಅವರಿಗೆ ಅದನ್ನು ಜಾಗ್ರತೆಯಲ್ಲಿ ನೋಡಿಕೊಳ್ಳಿಕ್ಕೆ ಅಷ್ಟೇ ಕೆಲಸ ಇರ್ತದೆ. ಇಂಥದ್ದೆಲ್ಲ ವಿಷಯಗಳುಂಟು. ಆಗ ಅವರು ಖಾಲಿ ಚಿಕ್ಕ ಇದನ್ನು ಸ್ಟಾರ್ಟ್ ಮಾಡಿದ್ರೆ 1-2 ತಿಂಗಳು ಅವರು ಚೆನ್ನಾಗಿ ನಡೆಸ್ತಾರೆ. ಇದು ಸಾಧಾರಣ ಉಂಟಲ್ಲ, ಒಂದು 75% ಈ ಇಂಡಸ್ಟ್ರಿಯಲ್ಲಿ ನಡೀತಾ ಇರೋ ವಿಷಯ. 75% ಜನ ಹೀಗೆ ಇದರ ಹಿಂದೆ ಬರ್ತಿದ್ದಾರೆ. ಸೊ ಯುವ ಜನತೆ ಆದಷ್ಟು ಇದರ ಸ್ಟಡಿ ಮಾಡ್ಬೇಕಂತೇಳಿ. ಇನ್ನು ತಮ್ಮ ಮುಂದಿನ ಯೋಜನೆಗಳು ಏನು? ಮುಂದಿನ ಯೋಜನೆಗಳು, ಈಗ ನಮ್ಮ ಈ ಹಾಳೆಯ ಉತ್ಪನ್ನ ವಿದೇಶಕ್ಕೆ ಏನು ಬ್ಯಾನ್ ಮಾಡಿದ್ದಾರೆ, ಈ ಉತ್ಪನ್ನಗಳದ್ದು ಸರಿಯಾದ ಅದರ ಸೈಂಟಿಫಿಕ್ ರಿಸರ್ಚ್ ಆಗಬೇಕು. ಹಾಗೆ ನಾವು ಅದಕ್ಕೆ ಈಗ ಪೂರಕವಾದಂತಹ ಲ್ಯಾಬ್ಗಳು ನಮ್ಮ ಸುತ್ತಮುತ್ತ ಇಲ್ಲ. ಹಾಗೆ ಅದರ ಹಿಂದೆ ನಾವು ನಮ್ಮ ಕೆಲವು ಮ್ಯಾನುಫ್ಯಾಕ್ಚರರ್ಸ್ ಎಲ್ಲ ಸೇರಿ ಇದರಲ್ಲಿ ಫುಡ್ಡಿಗೆ ಟ್ರಾನ್ಸ್ಫರ್ ಆಗುವಂತಹ ಆಲ್ಕೊಲೈಡ್ಸ್, ಎರಕೊಲಿನ್, ಈ ತರದ ಆಲ್ಕೊಲೈಡ್ಸ್ ಉಂಟು ಅಂತೇಳಿ ಆ ಒಂದು ವಿಷಯವನ್ನು ಇಟ್ಟುಕೊಂಡು ಇದು ಅವರ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ಗೆ ಸೂಟ್ ಆಗುವಂತಹ ಸರ್ಟಿಫಿಕೇಟ್ ಇದಕ್ಕೆ ಇಲ್ಲ ಅಂತೇಳಿ. ಸೂಟ್ ಆಗುದಿಲ್ಲ ಅಂತಲ್ಲ, ಅದಕ್ಕೆ ಸರ್ಟಿಫಿಕೇಟ್ ಇಲ್ಲ ಅಂತೇಳಿ. ಹಾಗೆ ಈಗ ನಮ್ಮ ಮುಂಚಿನ ಜನ ಕೆಲವರೆಲ್ಲ ನೋಡಿದ್ರೆ ಅವರು ಕಣ್ಣಳತೆಯಲ್ಲಿ ಹೇಳಿದ್ದು ನಾವು ಸ್ಕೇಲ್ ಇಟ್ಟು ನೋಡಿದ್ರೆ ಕರೆಕ್ಟ್ ಇರ್ತದೆ. ಅವರು ದೇ ಆರ್ ನಾಟ್ ಎಜುಕೇಟೆಡ್ ಅಂತ ಹೇಳುವಾಗಿಲ್ಲ, ದೇ ಆರ್ ಜಸ್ಟ್ ನಾಟ್ ಸರ್ಟಿಫೈಡ್ ಬಟ್ ದೇ ಆರ್ ಎಜುಕೇಟೆಡ್. ಅದೇ ರೀತಿ ಅದು ವಿದೇಶದ ಬಗ್ಗೆ ಇರೋ ಎಜುಕೇಶನ್ ಇಲ್ಲ, ಸರ್ಟಿಫಿಕೇಟ್ಸ್ ಇಲ್ಲ, ಅದರಿಂದಾಗಿ ಬ್ಯಾನ್ ಮಾಡಿದ್ದಾರೆ. ಹಾಗೆ ಇದರ ಹಿಂದೆ ಸರಿಯಾಗಿ ಇದರದ್ದು, ಈಗ ನಮ್ಮ ಪೂರ್ವಜರೆಲ್ಲ ಹಾಳೆಯಲ್ಲೇ ಊಟ ಮಾಡ್ತಿದ್ದದ್ದು. ತೋಟದಲ್ಲಿ ಕೂಲಿ ಕಾರ್ಮಿಕರೇನಿದ್ದಾರೆ ಮಧ್ಯಾಹ್ನ ಬರುವಾಗ ಒಂದೊಂದು ಹಾಳೆ ತಗೊಂಡು ಒಂದು ಅದರಲ್ಲಿ ಬಿಸಿ ಬಿಸಿ ಗಂಜಿ ಹಾಕಿ ಊಟ ಮಾಡ್ತಿದ್ರು. ಕ್ಯಾನ್ಸರ್ ಪ್ರಿವೆನ್ಷನ್ ಅಂತಹ ಗುಣಲಕ್ಷಣಗಳು ಈ ಹಾಳೆಗಿದೆ ಅಂತೇಳಿ ಮುಂಚೆಯವರು ಹೇಳ್ತಿದ್ರು. ಅದರ ಬಗ್ಗೆ ಸರಿಯಾದಂತಹ ರಿಸರ್ಚ್ ಆಗ್ಬೇಕು ಸೈಂಟಿಫಿಕ್ ಆಗಿ. ಅದರ ಹಿಂದೆ ನಾವೀಗ ವರ್ಕ್ ಮಾಡ್ತಿದ್ದೇವೆ. ಫಸ್ಟ್ ನಮ್ಮ ಗೋಲ್ ಅದೀಗ. ಯಾಕೆಂತ ಹೇಳಿದ್ರೆ ಇದರ ರಿಸರ್ಚ್ ಮಾಡಿ ಅದರ ರಿಸರ್ಚ್ ಪೇಪರ್ಸ್ ಅನ್ನು ನಾವು ಸಬ್ಮಿಟ್ ಮಾಡಿ ಇದರ ಬ್ಯಾನ್ ಅನ್ನು ಹಿಂತೆಗಿಸ್ಬೇಕೀಗ. ಆಲ್ಕೊಲೈಡ್ಸ್ ಅಂತ ಹೇಳುವಂಥದ್ದು ನಾವು ತಿನ್ನುವ ಪ್ರತಿಯೊಂದು ಪ್ರಾಕೃತಿಕವಾಗಿ ಸಿಗುವಂತ ಆಪಲ್ ನೋಡಿದ್ರೆ ಅದರಲ್ಲಿ ಉಂಟು, ಎಲ್ಲದರಲ್ಲಿ ಉಂಟು. ಅದು ಅದರಿಂದಾಗಿ ಹಾರ್ಮ್ ಅಂತ ಇಲ್ಲ. ಹಾಗೆ ಅದನ್ನು ಸರಿ ಮಾಡುವುದೇ ನಮ್ಮ ಈಗ ಮೊದಲ ಗೋಲ್. ಈಗ ಒಟ್ಟಿಗೆ ನಮ್ಮ ಈ ಬಾಕಿ ವರ್ಕ್ಗಳು ನಡೀತಾ ಇರ್ತದೆ. ಆಗ್ಲಿ ಸರ್, ತಮ್ಮ ಕೆಲಸ ಇದೇ ರೀತಿ ಮುಂದುವರಿಲಿ, ಹಾಗೆ ಇನ್ನು ಹೆಚ್ಚು ಹೆಚ್ಚು ಸಕ್ಸಸ್ ತಮಗೆ ಸಿಗ್ಲಿ ಅಂತ ಹೇಳಿ ಹೇಳ್ತಾ, ತಾವು ಯಾವ ವಿಷಯ ಈಗ ಕೈಗೆತ್ತಿಕೊಂಡಿದ್ದೀರಾ ಅದನ್ನ ಸಾಧನೆ ಮಾಡುವಂತಾಗ್ಲಿ ಅಂತ ಹೇಳಿ ಹೇಳ್ತಾ ಧನ್ಯವಾದಗಳು. ಇದುವರೆಗೆ ಯುವ ಉದ್ಯಮಿ ಶ್ರೀಕೃಷ್ಣ ಅವರೊಂದಿಗಿನ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ಸಹನಾ ಅಕ್ಷಯ್. ಇದು ಇಂದಿನ ಯುವವಾಣಿ. ಮುಂದಿನ ಯುವವಾಣಿಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.